ನಾವು ಮನೇಲಿ ಇರೋಂಗಿಲ್ಲ, ನಮ್ಮ ತಂದೆ ಇಲ್ಲದೆ ನಾವು ಇರೋಕ್ಕಾಗಲ್ಲ. 45 ವರ್ಷ ದುಡ್ಡು ಸಾಕಿದ್ದಾರೆ, ಕ್ಲಚ್ಚು ಬ್ರೇಕು ತುಳಿದು, ಅವ್ರು ಇಲ್ಲದೆ ಇರೋಕ್ಕಾಗ್ತಿಲ್ಲ. ಹಂಗಾಗಿ ದಯವಿಟ್ಟು ಯಾರಾದ್ರೂ ಸಹಾಯ ಮಾಡಿ. ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ಇಂಥವ್ರಿಗೆ ತಿಳಿಸಿ, ನಮ್ಗೆ ನಮ್ಮ ತಂದೆಯವ್ರನ್ನ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಸರ್, ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಇವಾಗ? ಪರಿಸ್ಥಿತಿ, ನಮ್ಮ ತಾಯಿಗೆ ಹುಷಾರಿಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡಿ ತಂದೆಯವ್ರನ್ನ ಕಳ್ಕೊಂಡು ಫುಲ್ಲು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಮಸ್ಯೆ ಆಗಿ ರೆಸ್ಟಲ್ಲಿ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ಫೋಟೋದಲ್ಲಿ ಕಾಣ್ತಿರೋರನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವ್ರ ಹೆಸರು ಬಂದ್ಬಿಟ್ಟು ವಿರೂಪಾಕ್ಷ ಅಂತೇಳಿ. ಸೊ ಬರೋಬ್ಬರಿ 4 ತಿಂಗಳಾಗಿದೆ ಮನೆಯಿಂದ ಕಾಣೆಯಾಗಿ. ಎಲ್ಲೋಗಿದ್ದಾರೆ, ಏನಾಗಿದೆ, ಯಾವುದೇ ರೀತಿ ಮಾಹಿತಿ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಅವರು KSRTCಯಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ರು. ಸೊ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಬಸ್ ಹತ್ಕೊಂಡು ಎಲ್ಲೋಗಿದ್ದಾರೆ, ಏನಾಗಿದೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲದೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಊರೂರು ತಿರುಗ್ತಾ ಇದ್ದಾರೆ. ಸೊ ಎಷ್ಟು ತಿಂಗಳುಗಳಾಯಿತು ಸರ್ ಕಳೆದೋಗಿ? ಎಷ್ಟು ಹುಡುಕಾಟ ನಡೆಸ್ತಾ ಇದ್ದೀರಾ ಸರ್? ಜನವರಿ 27ನೇ ತಾರೀಕು ಮನೆ ಬಿಟ್ಟು ಹೋಗಿದ್ದು. ವಾಕ್ ಹೋಗಿ ಬರ್ತೀನಿ ಅಂತ ಹೋದವ್ರು ಬರಲೇ ಇಲ್ಲ. ಸೀದಾ ಬಸ್ ಹತ್ಕೊಂಡು ಸಕಲೇಶ್ಪುರ, ಬೇಲೂರು ಈ ತರ ಹೋಗಿ ಮೈಸೂರು ಹೋಗಿ ಮಂಡ್ಯದಲ್ಲಿ ಸಿಕ್ಕಿ ಮಿಸ್ ಆಗಿದ್ದಾರೆ. ಆವಾಗ ಪೊಲೀಸ್ನವ್ರು ತಕೊಂಡಿದ್ದು ಫೋಟೋ. ಸೊ ಇವರು ಸಕಲೇಶ್ಪುರದಲ್ಲಿ ಮಿಸ್ ಆದವರು ಮಂಡ್ಯದಲ್ಲಿ ಸಿಗ್ತಾರೆ. ಈ ತರ ಸಿಕ್ಕಿ ಪೊಲೀಸರು ಫೋಟೋ ತೆಗಿತಾರೆ. ಬಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಹಾಸ್ಪಿಟಲಿಂದ ಬೆಳಿಗ್ಗೆನೆ ಎದ್ದು ಹೋಗ್ಬಿಟ್ಟಿದ್ದಾರೆ. ಬಟ್ ಎಲ್ಲೋಗಿದ್ದಾರೆ ಏನು ಅನ್ನೋದು ಇನ್ನೂ ಕೂಡ ಮಾಹಿತಿ ಇಲ್ಲ. ಸರ್, ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ, ನಮ್ಮ ತಾಯಿಗೆ ಹುಷಾರಿಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡಿ ತಂದೆಯವ್ರನ್ನ ಕಳ್ಕೊಂಡು ಫುಲ್ಲು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಮಸ್ಯೆ ಆಗಿ ರೆಸ್ಟಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಹುಣ್ಣುಗಳಾಗಿದೆ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ. ನಾವು ಮನೇಲಿ ಇರೋಂಗಿಲ್ಲ, ನಮ್ಮ ತಂದೆ ಇಲ್ಲದೆ ನಾವು ಇರೋಕ್ಕಾಗಲ್ಲ. 45 ವರ್ಷ ದುಡ್ಡು ಸಾಕಿದ್ದಾರೆ, ಕ್ಲಚ್ಚು ಬ್ರೇಕು ತುಳಿದು, ಅವ್ರು ಇಲ್ಲದೆ ಇರೋಕ್ಕಾಗ್ತಿಲ್ಲ. ಹಂಗಾಗಿ ದಯವಿಟ್ಟು ಯಾರಾದ್ರೂ ಸಹಾಯ ಮಾಡಿ. ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ಇಂಥವ್ರಿಗೆ ತಿಳಿಸಿ, ನಮಗೆ ನಮ್ಮ ತಂದೆಯವ್ರನ್ನ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಸೊ ಭಾಳ ಒಂದು ಮಾತು ಹೇಳಿದ್ರು ಅವರು, ಕ್ಲಚ್ಚು ಬ್ರೇಕು ತುಳಿದು 40 ವರ್ಷಗಳ ಕಾಲ ಅವರನ್ನು ಸಾಕಿ ಸಲಹಿದ್ದಾರೆ, ಡ್ರೈವರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತೇಳಿ. ಸೊ ದಯವಿಟ್ಟು ಎಲ್ಲ ಡ್ರೈವರ್ಸು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಇವ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿದ್ರು ಕೂಡ ಜನಸ್ನೇಹಿ ಆಶ್ರಮಕ್ಕೆ ಮಾಹಿತಿ ಕೊಡಿ. ಅವ್ರು ಈ ರೀತಿ ಇದ್ದರು. ಒಂದು 3 ದಿನಗಳಾದಮೇಲೆ ಅವರು ಕಳೆದೋದ ನಂತರ ಒಬ್ರಿಗೆ ಸಿಕ್ಕಿ ಈ ಥರ ಆಗಿದ್ದಾರೆ. ಇವಾಗ ಬರೋಬ್ಬರಿ 3-4 ತಿಂಗಳು ಕಳೆದಿದೆ. ಅದು ಯಾವ ಥರ ಇರ್ಬೋದು ಅಂತ ಯಾರು ಕೂಡ ಊಹೆ ಮಾಡೋಕ್ಕೂ ಆಗಲ್ಲ. ಸೊ ದಯವಿಟ್ಟು ಆದಷ್ಟು ಬೇಗ ಈ ವಿಡಿಯೋ ಶೇರ್ ಆದರೆ ಇವರ ತಂದೆಯವರನ್ನ ಹುಡುಕೊಟ್ಟಿದ್ದ ಪುಣ್ಯ ನಿಮಗೆ ಸಿಗುತ್ತೆ. ಸರ್, ಒಂದು ಮಾಹಿತಿ, ಅವರು ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷಿ, ಒಂದು ಕರಡಿಗೆ ಇದೆ. ನಾವು ವೀರಶೈವ ಲಿಂಗಾಯತರು. ಅದಿಲ್ಲ ಅಂದರೆ ಸರ್, ಈ ಹೆಬ್ಬೆಟ್ಟು ಇದೆಯಲ್ಲ, ಚಿಕ್ಕದ್ರಲ್ಲಿ ಗಿಲ್ಲಿ ಮಾಡುವಾಗ ಕಡ್ಕೊಂಡು 2 ಭಾಗ ಆಗಿ ಮತ್ತೆ ಕೂಡ್ಕೊಂಡಿರೋದು ಒಂದು ಮಾರ್ಕ್ ಇದೆ, ಎಡಗೈ ಹೆಬ್ಬೆಟ್ಟು. ಅದು ಬಿಟ್ಟರೆ ಬೇರೆ ಇನ್ನೇನು ಸುಳಿವಿಲ್ಲ ಈಗ ಅವ್ರ ಹತ್ರ. ಏನಾದ್ರು ಅದೇ ಬಟ್ಟೆಲಿ ಇತ್ತು ಅಂದರೆ ಶರ್ಟ್ನಲ್ಲಿ ಆದರ್ಶ್ ಟೈಲರ್ ಹಾಸನ್ ಅಂತ ಇರುತ್ತೆ, ಅವ್ರದ್ದು ಫೋನ್ ನಂಬರ್ ಇರುತ್ತೆ. ದಯವಿಟ್ಟು ಅದೇನಾದ್ರು ಅದೇ ಶರ್ಟಲ್ಲಿ ಇದ್ದಿದ್ದು ಏನಾದ್ರು ನೋಡಿದ್ರೆ ನಮ್ಮ ಟೈಲರ್ಗೆ ಹೇಳಿದ್ರು ಸಾಕು, ತಕ್ಷಣ ನನಗೆ ಹೇಳ್ತಾರೆ. ಇಲ್ಲ ಇವ್ರಿಗೆ ಹೇಳ್ಕೊಟ್ರು ದಯವಿಟ್ಟು ಸಾರ್ ಕಡೆಯಿಂದನಾದ್ರು ನಮ್ಗೆ ಸಿಗ್ತಾರೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಜೀವದ ಪ್ರಶ್ನೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿಯವ್ರು ಒಳ್ಳೇದು ಮಾಡಲಿ. ಆದಷ್ಟು ಬೇಗ ಸಿಗ್ತಾರೆ ಸರ್, ತಲೆ ಕೆಡಿಸ್ಕೋಬೇಡಿ. ಶನೇಶ್ವರ ಸ್ವಾಮಿಯವ್ರ ಆಶೀರ್ವಾದ ಇದೆ. ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್.